ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ. ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ. ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು, ರಾಯರ ಪೂಜಾ ವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೇಳ್ತಾ ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸುತ್ತೆ. ನೋಡಿ, ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ನೋಡಿ, ನಿಮ್ಮ ಮಕ್ಕಳಿಗೆ ಇದ್ದಕ್ಕಿದ್ದ ಹಾಗೆ ಚಳಿ ಜ್ವರ ಆರಂಭ ಆಗುತ್ತೆ. ಚಳಿ ಜ್ವರ ಆರಂಭ ಆಗಿ 2 ದಿನ ಆದ ತಕ್ಷಣ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀರಾ. ಡಾಕ್ಟರ್ ಹತ್ರ ನೀವು ಮೆಡಿಸನ್ ಕೂಡ ಕೊಡಿಸ್ತೀರಾ, ಔಷಧಿ ಕೊಡಿಸ್ತೀರಾ. ಆದರೂ ಕೂಡ ಆ ಮಕ್ಕಳಿಗೆ ಬಂದಿರುವಂತಹ ಚಳಿ ಜ್ವರ ಹೋಗೋದೇ ಇಲ್ಲ. ಇದು ಒಂದು ಘಟನೆ. ಮತ್ತೊಂದು ಘಟನೆ ಏನು ಅಂತಂದರೆ, ನಿಮ್ಮ ಮಕ್ಕಳು ರಾತ್ರಿ ನಿದ್ರೆಯಲ್ಲಿ ಬೆಚ್ಚಿ ಬೀಳ್ತಾ ಇರ್ತಾರೆ, ಕೂಗ್ತಾ ಇರ್ತಾರೆ, ಕಿರಿಚ್ತಾ ಇರ್ತಾರೆ. ಆದರೆ ನಿಮಗೆ ಏನು ಮಾಡಬೇಕು ಅಂತ ಗೊತ್ತಾಗೋದೇ ಇಲ್ಲ. ಮತ್ತೊಂದು ಘಟನೆ ಏನು ಅಂತಂದರೆ, ನಿಮ್ಮ ಮಕ್ಕಳು ಚೆನ್ನಾಗಿ ಓದಿರ್ತಾರೆ, ಎಲ್ಲ ಅಭ್ಯಾಸ ಮಾಡಿರ್ತಾರೆ. ಆದರೆ ಪರೀಕ್ಷೆಯಲ್ಲಿ ಕುಳಿತು ಆ ಪರೀಕ್ಷೆಯನ್ನು ಧೈರ್ಯವಾಗಿ ಬರೆಯೋದಕ್ಕೆ ಬಹಳ ಭಯ ಪಡ್ತಾ ಇರ್ತಾರೆ. ಹಾಗೆಯೇ ನಿಮ್ಮಲ್ಲಿ ಬಹುತೇಕ ಜನ ಇಂಟರ್ವ್ಯೂಗೆ, ಉದ್ಯೋಗಕ್ಕೆ, ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರಾ. ಆದರೆ ಇಂಟರ್ವ್ಯೂನ ಎದುರಿಸೋದಕ್ಕೆ ಧೈರ್ಯನೇ ಇರೋದಿಲ್ಲ. ಎಲ್ಲ ಸಾಮರ್ಥ್ಯ ನಿಮಗಿದ್ರೂ ಕೂಡ ಇಂಟರ್ವ್ಯೂನಲ್ಲಿ ನೀವು ಫೇಲ್ ಆಗ್ತಾ ಇರ್ತೀರಾ. ಹಾಗೆಯೇ ನಿಮ್ಮ ಮನೆಯಲ್ಲಿ ನೀವು ನೆಲೆಸಿರುವಂತಹ ಸ್ಥಳದಲ್ಲಿ ನೆಗೆಟಿವಿಟಿ ಇದ್ದ ಪಕ್ಷದಲ್ಲಿ ನಿಮ್ಮ ಮನೆಯಲ್ಲಿ ಪ್ರತಿ ದಿವಸ ಅಶಾಂತಿ, ನೆಮ್ಮದಿ, ಜಗಳ ಹೀಗೇ ಆಗ್ತಾ ಇರುತ್ತೆ. ಅಂದರೆ ನೆಗೆಟಿವಿಟಿ ಇರುತ್ತೆ, ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಇದು ಒಂದು ಭಾಗ. ಆದರೆ ನಿಮ್ಮ ವ್ಯಾಪಾರ ವ್ಯವಹಾರ ಇದ್ದಕ್ಕಿದ್ದ ಹಾಗೆ 50,000, 1,00,000 ಮಾಡ್ತಾ ಇದ್ದಂತಹ ವ್ಯಾಪಾರ 5,000, 10,000ಕ್ಕೆ ಇಳಿದು ಬಿಡುತ್ತೆ. ಇಂಥ ಸಂದರ್ಭದಲ್ಲಿ ನೀವೆಲ್ಲ ಧೈರ್ಯವನ್ನು ಕಳ್ಕೊಳ್ತೀರಾ, ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಮಗೆ ಕಷ್ಟಕ್ಕೆ ಓಡೋಡಿ ಬರೋರು ರಾಯರು ಮಾತ್ರ. ಈಗ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ಈ ಕಷ್ಟಗಳ ಸಂದರ್ಭದಲ್ಲಿ ರಾಯರು ನಿಮ್ಮ ಮನೆಗೆ ಬಂದು ನಿಮ್ಮ ಕೈಗಳಲ್ಲೇ ಕುಳಿತು ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡುವಂತಹ ಒಂದು ವಿಶೇಷವಾದಂತಹ ರಾಯರ ಮಹಿಮೆಯ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಮರೆಯದೆ ಈ ವಿಡಿಯೋನ ಎಲ್ಲ ರಾಯರ ಭಕ್ತರಿಗೂ ಶೇರ್ ಮಾಡಿ. ಯಾಕೆ ಅಂತಂದರೆ ರಾಯರ ಮಹಿಮೆಗಳು, ರಾಯರ ಶಕ್ತಿ ಏನು ಅನ್ನೋದು ಗೊತ್ತಾಗಬೇಕು ಅಂತಂದರೆ ಇಂತಹ ವಿಡಿಯೋಗಳನ್ನು ನೋಡಬೇಕು. ರಾಯರ ಇಂತಹ ಮಹಿಮೆಗಳನ್ನು ಸ್ವತಃ ನೀವು ಅನುಭವಿಸಬೇಕು. ಆಗ ಮಾತ್ರ ನಿಮಗೆ ರಾಯರ ಮಹಿಮೆ ಅಂದರೆ ಏನು ಅನ್ನೋದು ಗೊತ್ತಾಗುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ರಾಯರೇ ನಿಮ್ಮ ಕೈ ಒಳಗೆ ಬಂದು ನೆಲೆಸಿ ನಿಮ್ಮ ಈ ಎಲ್ಲ ಕಷ್ಟಗಳನ್ನು ದೂರ ಮಾಡುವುದರ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ನಿಮಗೆಲ್ಲ ಕೊಡ್ತಾ ಇದ್ದೀನಿ. ಈ ರಾಯರು ನಿಮ್ಮ ಕೈ ಒಳಗೆ ಬಂದು ಕುಳಿತುಕೊಳ್ಳಬೇಕು ಅಂತಂದರೆ ನೀವು ಮೊದಲು ಏನು ಮಾಡಬೇಕು ಅನ್ನೋದನ್ನು ನಾನಿವಾಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ. ರಾಯರನ್ನು ನೀವು ನಿಮ್ಮ ಮನೆಗೆ ಆಹ್ವಾನಿಸಬೇಕಲ್ವಾ? ಅದಕ್ಕೆ ಮೊದಲು ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಮನೆಯ ದೇವರ ಮನೆಯಲ್ಲಿ ನೀವು ಬಳಸುವಂತಹ ಒಂದು ಪೂಜೆಯ ಮಣೆಯನ್ನು ಇಟ್ಕೋಬೇಕು. ನೋಡಿ, ನಾನಿಲ್ಲಿ ನಮ್ಮ ಮನೆಯಲ್ಲಿ ನಾನು ಬಳಸುವಂತಹ ಪೂಜೆಯ ಮಣೆಯನ್ನು ಇಟ್ಕೊಂಡಿದ್ದೀನಿ. ಈ ಮಣೆ ಶುದ್ಧವಾಗಿರಬೇಕು. ಒಂದು ಒಳ್ಳೆ ಬಟ್ಟೆಯಿಂದ ಒರೆಸಿ ಈ ಮಣೆಯನ್ನು ಮೊದಲು ಹೀಗೆ ಇಟ್ಕೊಳ್ಳಿ, ಆಯಿತಾ? ಈಗ ಈ ಪೂಜೆಯ ಮಣೆಯ ಮೇಲೆ ಪೂಜೆಗೆ ಬಳಸುವಂತಹ ಒಂದು ತಟ್ಟೆಯನ್ನು ಮಣೆಯ ಮಧ್ಯಭಾಗದಲ್ಲಿ ಹೀಗೆ ಇಟ್ಕೋಬೇಕು. ಒಂದು ವಿಷಯ ನೆನಪಿರಲಿ, ಈ ತಟ್ಟೆ ಕೂಡ ಶುದ್ಧವಾಗಿರಬೇಕು. ನೀವು ಚೆನ್ನಾಗಿ ಅದನ್ನು ತೊಳೆದು ಇಟ್ಕೊಂಡಿರಬೇಕು. ಈಗ ಈ ತಟ್ಟೆಯ ಒಳಗೆ ಒಂದು
ಪಂಚಪತ್ರೆಯನ್ನು ಇಟ್ಕೋಬೇಕು. ಪಂಚಪತ್ರೆ ಅಂದರೆ ನಿಮಗೆ ಗೊತ್ತಲ್ವಾ, ಪೂಜೆಗೆ ಬಳಸ್ತಾರಲ್ಲ ಅದು. ನಾನಿಲ್ಲಿ ಬೆಳ್ಳಿಯ ಪಂಚಪತ್ರೆಯನ್ನು ಇಟ್ಕೋತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಬೆಳ್ಳಿದಿದ್ದರೆ ಬೆಳ್ಳಿದೇ ಇಟ್ಕೋಬಹುದು, ಅಥವಾ ತಾಮ್ರದ್ದು ಅಥವಾ ಹಿತ್ತಾಳೆಯ ಪಂಚಪತ್ರೆ ಇದ್ದರೂ ಕೂಡ ಇಟ್ಕೊಳ್ಬಹುದು. ಈಗ ಈ ಪಂಚಪತ್ರೆಗೆ ನಿಮ್ಮ ಮನೆಯಲ್ಲಿ ನೀವು ದೇವರ ಪೂಜೆಗೆ ಬಳಸುವಂತಹ ಶುದ್ಧವಾದಂಥ ನೀರನ್ನು ಇದರ ಭರ್ತಿ ಹೀಗೆ ಹಾಕ್ಕೋಬೇಕು. ನೋಡಿ, ಭರ್ತಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ನೀರನ್ನು ಹಾಕ್ಕೊಳ್ಳಿ. ಈಗ ಒಂದು ದಳ ತುಳಸಿ ದಳವನ್ನು ನಿಮ್ಮ ಬಲಕೈನ ಈ 2 ಬೆರಳುಗಳ ಮಧ್ಯೆ ಹೀಗೆ ಹಿಡಿದುಕೊಂಡು ಇದನ್ನು ಪಂಚಪತ್ರೆಯಲ್ಲಿರುವಂತಹ ನೀರಿನಲ್ಲಿ ನೀವು ಹಾಕಬೇಕು. ನೋಡಿ, ಈ ರೀತಿ ಈ ನೀರಿಗೆ ಈ ತುಳಸಿ ದಳವನ್ನು ಹೀಗೆ ಹಾಕಬೇಕು. ಈಗ ಈ ನೀರು ಸಾಮಾನ್ಯವಾದಂತಹ ನೀರು ಅಲ್ವಾ? ಈ ನೀರಿನ ಒಳಗೆ ಈಗ ರಾಯರು ಬಂದು ನೆಲೆಸ್ತಾರೆ. ಹಾಗೆ ರಾಯರು ಬಂದು ನೆಲೆಸಬೇಕು ಅಂದರೆ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಬಲಕೈನ ಈ ಪಂಚಪಾತ್ರೆಯ ಮೇಲ್ಭಾಗದಲ್ಲಿ ಹೀಗೆ ಹಿಡ್ಕೋಬೇಕು. ಕಾಣಿಸ್ತಾ ಇದೆ ಅಲ್ವಾ? ಈ ರೀತಿ ನಿಮ್ಮ ಕೈಗಳನ್ನು ಇಟ್ಕೊಂಡು ಕಣ್ಣುಗಳನ್ನು ಮುಚ್ಚಿಕೊಂಡು ಭಕ್ತಿಯಿಂದ ರಾಯರನ್ನು ಸ್ಮರಣೆ ಮಾಡಬೇಕು. ರಾಯರ ಸ್ತೋತ್ರವನ್ನು 108 ಸಲ ಮನಸ್ಸಿನಲ್ಲಿ ಹೇಳ್ಕೋಬೇಕು. ನೆನಪಿಡಿ, ಜೋರಾಗಿ ಹೇಳೋ ಹಾಗಿಲ್ಲ, ಮನಸ್ಸಿನಲ್ಲೇ ಹೇಳ್ಕೋಬೇಕು. ನೀವು ಹೇಳಿಕೊಳ್ಳಬೇಕಾದಂಥ ಸ್ತೋತ್ರ ಯಾವುದು ಅಂತಂದರೆ, ಶ್ರೀ ಗುರು ರಾಘವೇಂದ್ರಾಯ ನಮಃ, ಶ್ರೀ ಗುರು ರಾಘವೇಂದ್ರಾಯ ನಮಃ, ಶ್ರೀ ಗುರು ರಾಘವೇಂದ್ರಾಯ ನಮಃ, ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಮನಸ್ಸಿನಲ್ಲಿ 108 ಸಲ ಹೇಳಿಕೊಂಡ್ರೆ ಸಾಕ್ಷಾತ್ ರಾಯರೇ ಈ ನೀರಿನಲ್ಲಿ ತೀರ್ಥದ ರೂಪದಲ್ಲಿ ಬಂದು ನೆಲೆಸ್ತಾರೆ. ಇದು ಬಹಳ ವಿಶೇಷ. ಭಕ್ತಿಯಿಂದ ನೀವು ಶ್ರೀ ರಾಘವೇಂದ್ರಾಯ ನಮಃ ಅಂತ 108 ಸಲ ರಾಯರನ್ನ ಸ್ಮರಣೆ ಮಾಡಿ ಆಯ್ತಲ್ವಾ? ಈಗ ಈ ನೀರಿನಲ್ಲಿ ರಾಯರು ಬಂದು ನೆಲೆಸಿ ಆಯಿತು. ರಾಯರು ಬಂದು ನೆಲೆಸಿದ್ದಾರೆ ಅನ್ನೋದು ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಈ ತೀರ್ಥವನ್ನು ನಿಮ್ಮ ಮಕ್ಕಳಿಗೆ ಕುಡಿಸಿದರೆ ರಾಯರ ಶಕ್ತಿಯಿಂದ ಮಕ್ಕಳಿಗೆ ಬಂದಿರುವಂತಹ ಚಳಿ ಜ್ವರ ದೂರ ಆಗುತ್ತೆ. ಈ ತೀರ್ಥವನ್ನು ಸ್ವೀಕರಿಸಿ ನಿಮ್ಮ ಮಕ್ಕಳು ಪರೀಕ್ಷೆಗೆ ಹೊರಟ್ರೆ ಮಕ್ಕಳು ಧೈರ್ಯದಿಂದ ಪರೀಕ್ಷೆಯನ್ನು ಬರೀತಾರೆ. ಈ ತೀರ್ಥವನ್ನು ನಿಮ್ಮ ಮಕ್ಕಳಿಗೆ ಕುಡಿಸಿದ್ರೆ ರಾಯರ ಶಕ್ತಿಯಿಂದ ರಾತ್ರಿಯ ಹೊತ್ತು ಬೆಚ್ಚಿ ಬೀಳುವುದನ್ನು ನಿಲ್ಲಿಸ್ತಾರೆ. ಪ್ರತಿನಿತ್ಯ ರಾಯರ ಈ ತೀರ್ಥವನ್ನು ಮನೆಯಲ್ಲಿ ಪೂಜೆ ಮಾಡುವಾಗ ಸೇವಿಸಿದ್ರೆ ನಿಮ್ಮ ವ್ಯಾಪಾರ ವ್ಯವಹಾರ ಕೂಡ ಅಭಿವೃದ್ಧಿ ಆಗುತ್ತೆ. ಹಾಗೆಯೇ ಈ ತೀರ್ಥವನ್ನು ಸೇವಿಸಿ ನೀವು ಇಂಟರ್ವ್ಯೂಗೆ ಹೋದರೆ ರಾಯರ ಅನುಗ್ರಹದಿಂದ ಖಂಡಿತ ನಿಮಗೆ ಉದ್ಯೋಗ ಪ್ರಾಪ್ತಿ ಕೂಡ ಆಗುತ್ತೆ. ಹಾಗೆಯೇ ಪ್ರತಿನಿತ್ಯ ಈ ರೀತಿಯಲ್ಲಿ ರಾಯರ ತೀರ್ಥವನ್ನು ಮಾಡಿ ಸ್ವೀಕರಿಸಿದರೆ ಆ ಮನೆಯಲ್ಲಿ ಇರುವಂತಹ ನೆಗೆಟಿವಿಟಿ ಕೂಡ ದೂರ ಆಗಿ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸುತ್ತೆ. ನೀವು ತುಂಬ ಕಷ್ಟದಲ್ಲಿ ಇದ್ದಾಗ, ತುಂಬ ನೋವಿನಲ್ಲಿ ಇದ್ದಾಗ, ತುಂಬ ಸಂಕಟದಲ್ಲಿ ಇದ್ದಾಗ, ಹಾಗೆಯೇ ಏನೂ ಮಾಡಲಾಗದೆ ಅಸಹಾಯಕರಾಗಿ ಕುಳಿತಾಗ ರಾಯರೇ ನಮ್ಮ ಮನೆಗೆ ಬನ್ನಿ, ನಮ್ಮ ಕಷ್ಟಗಳನ್ನು ಪರಿಹರಿಸಿ ನಮ್ಮ ಈ ನೋವನ್ನು ಬೇಗ ದೂರ ಮಾಡಿ ಅಂತ ನೀವು ಭಕ್ತಿಯಿಂದ ನಂಬಿಕೆಯಿಂದ ರಾಯರನ್ನ ಮನೆಗೆ ಕರೆದರೆ ರಾಯರು ಹೇಗೆ ನಿಮ್ಮ ಮನೆಗೆ ಬಂದು ನಿಮ್ಮ ಕೈಗಳಲ್ಲಿ ಕುಳಿತು ನಿಮ್ಮ ಕಷ್ಟಗಳನ್ನು ದೂರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆಲ್ಲ ಕೊಟ್ಟಿದ್ದೀನಿ. ಸಂಚಿಕೆಯನ್ನು ಮುಗಿಸೋ ಬದಲು ರಾಯರ ಬದುಕಿನಲ್ಲಿ ನಡೆದಂತಹ ಒಂದು ಘಟನೆಯನ್ನು ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನೋಡಿ, ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಯರು ಅವರ ಪೂರ್ವಾಶ್ರಮದಲ್ಲಿ ಸಾಕಷ್ಟು ನೋವುಗಳನ್ನು, ಅವಮಾನಗಳನ್ನು, ಸಂಕಟಗಳನ್ನು ಅನುಭವಿಸಿ ಅದನ್ನು ಆನಂದಿಸಿ ಇವತ್ತು ನಮಗೆಲ್ಲರಿಗೂ ಕಲ್ಪವೃಕ್ಷರಾಗಿದ್ದಾರೆ. ನೋಡಿ, ನಾವು ನಮ್ಮ ಮನೆಯಲ್ಲಿ ಒಂದು ಬೆಳ್ಳಿ ತಟ್ಟೆ ಬೇಕು ಅಂತಂದರೆ ರಾಯರ ಅನುಗ್ರಹದಿಂದ ಬೆಳ್ಳಿ ತಟ್ಟೆ ಮನೆಗೆ ಬರುತ್ತೆ. ಚಿನ್ನದ ಸರ ಬೇಕು ಅಂತಂದರೆ ರಾಯರ ಅನುಗ್ರಹದಿಂದ ಚಿನ್ನದ ಸರ ಬರುತ್ತೆ. ಆದರೆ ರಾಯರು ಅವರು ಪೂರ್ವಾಶ್ರಮದಲ್ಲಿ ಅವರ ಸಂಸಾರ ಸಾಗಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಇದ್ದಂತಹ ಮಣ್ಣಿನ ಮಡಿಕೆ ಒಡೆದು ಹೋಗಿರ್ತಿತ್ತಂತೆ. ಅಂತಹ ಮಡಿಕೆಯಲ್ಲೇ ಅವರು ನೀರು ಕುಡಿತಾ ಇದ್ರಂತೆ, ಆಹಾರವನ್ನು ಮಾಡ್ತಾ ಇದ್ರಂತೆ. ಇಂತಹ ಸಂದರ್ಭದಲ್ಲಿ ನಡೆದಂಥ ಒಂದು ಘಟನೆಯನ್ನು ನಿಮಗೆ ಹೇಳ್ತೀನಿ.
ರಾಯರು ಮತ್ತು ರಾಯರ ಪೂರ್ವಾಶ್ರಮದ ಪತ್ನಿ ಸರಸ್ವತಿ ಬಾಯಿಯವರು ಇಬ್ಬರು ಒಂದು ದಿವಸ ಸಂಚಾರ ಮಾಡ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ರಾತ್ರಿ ಆಗುತ್ತೆ. ರಾತ್ರಿ ಆದಾಗ ಅವರು ತೆಗೆದುಕೊಂಡು ಹೋಗಿದ್ದಂತಹ ಆ ಒಡೆದು ಹೋಗಿರುವ ಮಣ್ಣಿನ ಪಾತ್ರೆಯನ್ನು ಒಂದು ಸ್ಥಳದಲ್ಲಿ ಇಟ್ಟು ಕೈಕಾಲು ತೊಳ್ಕೊಂಡು ಬರಬೇಕು ಅಂತ ನದಿಯಲ್ಲಿ ಇಳಿದು ಕೈಕಾಲು ತೊಳ್ಕೊಂಡು ಗಂಡ ಹೆಂಡತಿ ಇಬ್ಬರು, ರಾಯರು ಮತ್ತು ರಾಯರ ಪತ್ನಿ ಇಬ್ಬರು ಕೂಡ ನೀರಲ್ಲಿ ಕೈಕಾಲು ತೊಳೆದು ವಾಪಸ್ ಬರೋದ್ರಲ್ಲಿ ಆ ಮಣ್ಣಿನ ಪಾತ್ರೆಯೇ ನಾಪತ್ತೆ ಆಗೋಗ್ಬಿಟ್ಟಿರುತ್ತಂತೆ, ಕಳ್ಳತನ ಆಗೋಗ್ಬಿಟ್ಟಿರುತ್ತಂತೆ. ರಾಯರಿಗೆ ತುಂಬ ಚಿಂತೆ ಆಗೋಗುತ್ತೆ. ತಲೆ ಮೇಲೆ ಹೀಗೆ ಕೈ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾರಂತೆ ರಾಯರು. ಸರಸ್ವತಿ ಬಾಯಿಯವರಿಗೆ ಆಶ್ಚರ್ಯ, ಯಾವತ್ತೂ ಇವರು ಈ ಥರ ತಲೆ ಮೇಲೆ ಕೈ ಹಿಡ್ಕೊಂಡು ಕೂತ್ಕೊಂಡವರಲ್ಲ, ಯಾಕೆ ಹಿಂಗೆ ಕೂತ್ಕೊಂಡಿದ್ದಾರೆ ಅಂತ, ಯಾಕೆ ಮಣ್ಣಿನ ಪಾತ್ರೆ ಕಳ್ಳ ಕತ್ಕೊಂಡು ಹೋದ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಹೋದ್ರೋಯ್ತು ಬಿಡಿ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ಅಂತ ಸರಸ್ವತಿ ಬಾಯಿಯವರು ರಾಯರಿಗೆ ಹೇಳಿದಾಗ ರಾಯರು ಹೇಳ್ತಾರಂತೆ, ನಾನು ಈ ಮಣ್ಣಿನ ಮಡಿಕೆ ಕಳ್ಳತನ ಆಯಿತು ಅಂತ ಸಂಕಟ ಪಡ್ತಾ ಇಲ್ಲ, ಆದರೆ ಆ ಒಡೆದೋಗಿರುವಂಥ ಮಣ್ಣಿನ ಪಾತ್ರೆಯನ್ನು ಕಳ್ಳ ತಗೊಂಡು ಹೋದ್ನಲ್ಲ, ಪಾಪ ಅವನಿಗೆ ಅದನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಆಗೋದಿಲ್ಲ, ತೂತ ಆಗಿಬಿಟ್ಟಿದೆ, ಎಷ್ಟು ಕಷ್ಟಪಡ್ತಾನೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ರಾಯರಂದ್ರಂತೆ. ನೋಡಿ, ರಾಯರನ್ನ ಅತ್ಯಂತ ದಯಾಳುವೆ ಅಂತ ಯಾಕೆ ಕರೀತಾರೆ ಅಂತಂದರೆ ಈ ಕಾರಣಕ್ಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ರಾಯರ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.